ದಾವಣಗೆರೆ ಬೈ ಎಲೆಕ್ಷನ್ ಕಣ ಕೂಡ ರಂಗೇರ್ತಾ ಇದೆ. ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಭರ್ಜರಿಯಾಗಿ ರೋಡ್ ಶೋ ನಡೆಸ್ತಾ ಇದ್ದಾರೆ. ಪ್ರತಿದಿನ ಕೂಡ ವಿವಿಧ ವರ್ಗದ ಜನರನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅಬ್ಬರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಏರಿಯಾಗಳಲ್ಲಿ ಮತಬೇಟೆಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಇದ್ದಾರೆ. ಮದೀನಾ ಸರ್ಕಲ್ನಿಂದ ಮೆಹಬೂಬ್ ನಗರ, ಭಾಷಾನಗರ ಇದೆಲ್ಲವನ್ನು ಇವತ್ತು ಕವರ್ ಮಾಡ್ತಾ ಇದ್ದಾರೆ ಅವರು. ಅಖ್ತರ್ ರಾಜಾ ಸರ್ಕಲ್, ಶಿವಾನಗರದಲ್ಲಿ ಅಬ್ಬರದ ಪ್ರಚಾರವನ್ನು ಬಿಜೆಪಿ ಕ್ಯಾಂಡಿಡೇಟ್ ಮಾಡ್ತಾ ಇದ್ದಾರೆ. ಹೋಗಿದ್ದ ಕಡೆ ಎಲ್ಲ ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ ಅಂತ ಬಿಜೆಪಿ ಅಭ್ಯರ್ಥಿ ಹೇಳ್ಕೊಂಡಿದ್ದಾರೆ. ರೋಡ್ ಶೋನಲ್ಲಿ ಅವರಿಗೆ ಮುಸ್ಲಿಮರು ಕೂಡ ಸಾಥ್ ಕೊಡ್ತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಪ್ರಚಾರ ಅದ್ದೂರಿಯಾಗಿ ನಡೀತಾ ಇರುವಂತಹ ದೃಶ್ಯ ನೋಡೋದಾಗಿದ್ದೇನು. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಮೆಹಬೂಬ್ ನಗರ ಆಗಿರ್ಬೋದು, ಮತ್ತೆ ಭಾಷಾನಗರ, ಆಜಾದ್ ನಗರ, ರಿಂಗ್ ರಸ್ತೆಯಲ್ಲಿ ಕೂಡ ಅದರಲ್ಲೂ ಪ್ರಮುಖವಾಗಿ ಅಲ್ಪಸಂಖ್ಯಾತರಿರುವಂತಹ ಏರಿಯಾಗಳಲ್ಲಿ ಸಾಕಷ್ಟು ಅದ್ದೂರಿಯಾಗಿ ಒಂದು ಮತ ಪ್ರಚಾರ ಕೂಡ ಮಾಡ್ತಾ ಇರುವಂಥದ್ದು. ಈ ಬಾರಿ ಕಾಂಗ್ರೆಸ್ ವಿರುದ್ಧವಾಗಿ ಬಿಜೆಪಿಗೆ ಮತವನ್ನು ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರು ಕೂಡ ಬಿಜೆಪಿಗೆ ಇರ್ಬೋದು, ಮತ್ತೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಸರ್ ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಇವತ್ತು ಮುಸಲ್ಮಾನ ಬಂಧುಗಳಿಗೆ ಬಂದು ಮತಯಾಚನೆ ಮಾಡಿದ್ವಿ. ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ನೀಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಈ ಬಾರಿ ನಾವು ಮತವನ್ನು ಹಾಕ್ತೀವಿ ಅಂತೇಳಿ ಅವ್ರ ಮನೆಗಳ ಒಳಗೆ ಕರೆದು ಗೌರವಿಸಿ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅಲ್ಪಸಂಖ್ಯಾತರ ಇರುವಂತಹ ವಾರ್ಡ್ಗಳಲ್ಲಿ ನೀವು ಮತಬೇಟೆಗೆ ಇಳಿದಿರಿ, ಅಲ್ಲಿ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಅನ್ನುವಂಥದ್ದು. ಎಂದಿಗೂ ಇರ್ತಕ್ಕಂಥ ಪ್ರತಿಕ್ರಿಯೆ ಇವತ್ತು ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ಪ್ರತಿಕ್ರಿಯೆನೇ ಕೊಡ್ತಾ ಇದ್ದಾರೆ. ಅವರೇ ಬರಬೇಕು, ಏನು ಕಾಂಗ್ರೆಸ್ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಬಂದರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು, ಅವರೇ ನನ್ನನ್ನು ಕರೆದುಕೊಂಡು ಹೋಗಿ ಈ ಬಾರಿ ಬಿಜೆಪಿ ಇದೆಲ್ಲ ಕಾಂಗ್ರೆಸ್ ಕುತಂತ್ರದ ನಾವು ಮತ ಹಾಕ್ತಿರ್ಲಿಲ್ಲ, ನಮಗೆ ಹೀಗೆ ಬುದ್ಧಿ ಬಂದಿದೆ, ನಾವು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತೇವೆ, ಸರ್ವತೋಮುಖ ಅಭಿವೃದ್ಧಿಗೆ ನೀವು ಸಹಕಾರ ಮಾಡಿ ಅಂತ ಹೇಳಿದರೆ, ನಾನಿವತ್ತು ಮೂಲಭೂತ ಸೌಕರ್ಯಗಳಿಗೆ ಏನು ಅಭಿವೃದ್ಧಿ ಬೇಕು ಅದಷ್ಟಕ್ಕೂ ನಾನು ನಿಮಗೆ ಶಾಸಕನಾಗಿ ಆಶೀರ್ವಾದ ಮಾಡಿದರೆ ಪ್ರತಿಯೊಂದು ಸೌಕರ್ಯವನ್ನು ಮಾಡಿಕೊಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಆಡಳಿತ 30 ವರ್ಷದಿಂದ ಇದೇ ಈ ದಕ್ಷಿಣ ಕ್ಷೇತ್ರದಲ್ಲಿ ಆಡಳಿತ ನಡೆಸುತ್ತಾರೆ, ಆದರೆ ಅಭಿವೃದ್ಧಿಶೀಲ ಆಗಿದೆಯಾ, ಅಭಿವೃದ್ಧಿ ಆಗೇ ಇಲ್ವಾ ಅನ್ನೋದು ಅವರೇ ಕರೆದು ಹೇಳ್ತಾರೆ ಯಾವುದು ಅಭಿವೃದ್ಧಿ ಮಾಡಿಲ್ಲ ಅಂತ. ಅವರೇ ಮುಸಲ್ಮಾನ್ ಬಾಂಧವರೇ ಹೇಳ್ತಾ ಇದ್ದಾರೆ, ನಾನು ಹೇಳ್ತಕ್ಕಂಥದ್ದಲ್ಲ. ಅವರು ಇವತ್ತು ಎಲ್ಲರೂ ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಕ್ಕೆ ಮುಂದಾಗಿದ್ದಾರೆ, ನನ್ನನ್ನು ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ಇದೆ. ಪ್ರಮುಖವಾಗಿ ಇವತ್ತು ಯಾವ್ಯಾವ ರಾಜ್ಯ ನಾಯಕರು ಬಂದು ಇಲ್ಲಿ ಪ್ರಚಾರ ಮಾಡ್ತಾರೆ ನಿಮ್ಮ ಪರವಾಗಿ ಅನ್ನೋದು? ಇವತ್ತು ಕುಮಾರಸ್ವಾಮಿ ಅವರು, ಸೋಮಣ್ಣವರು, ವಿಜಯೇಂದ್ರಣ್ಣವರು ಬರ್ತಾ ಇದ್ದಾರೆ. ಅದೇ ರೀತಿ ಸಿ ಟಿ ರವಿ ಅವರು ಇದ್ದಾರೆ, ರಾಮನವರು ಬರ್ತಾ ಇದ್ದಾರೆ. ಎಲ್ಲ ರಾಜ್ಯ ರಾಷ್ಟ್ರ ಯಾವ ರೀತಿ ಅಂದ್ರೆ ಎಲ್ಲ ನಾಯಕರು ಕೂಡ ಜೊತೆ ಸೇರಿ ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಕಮಲವನ್ನು ಅಳಿಸುವಂತ ಕೆಲಸ ಮಾಡೇ ಮಾಡ್ತೀರಾ ಅನ್ನೋದು ಸರ್? ಹುರುಪಿನೊಂದಿಗೆ ಭಾರತೀಯ ಜನತಾ ಪಾರ್ಟಿ ಇದೆ. ಬೂತ್ ಮಟ್ಟದ ಕಾರ್ಯಕರ್ತರು ಹೆಚ್ಚಿನ ಶಕ್ತಿ ತೋರಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಏನು ಟಿಕೆಟ್ ಕೇಳಿದ್ರು ಯಶವಂತರವರು, ಅಜಯ್ ಕುಮಾರ್ ಅವರು, ರಾಜನಹಳ್ಳಿ ಶಿವಕುಮಾರ್ ಅವರು ಹಾಗೂ ಕೃಷ್ಣಮೂರ್ತಿಪುರ, ಕೊಳ್ಳನಹಳ್ಳಿ ಸತೀಶ್, ಜಯಮ್ಮ ಪ್ರತಿಯೊಬ್ಬರು ಹೆಜ್ಜೆಗೆ ಹೆಜ್ಜೆ ಯಾಕೆ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇದ್ದಾರೆ. ಅವರೇ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೆಲಸ ಮಾಡ್ತಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಮಾತಾಗಿರುವಂಥದ್ದು. ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸುವಂತ ಕೆಲಸ ಮಾಡೇ ಮಾಡ್ತೀವಿ ಅನ್ನುವಂತಹ ಮಾತುಗಳು ಹೇಳ್ತಾರೆ. ಒಂದು ಕ್ಯಾಮರಾ ಪರ್ಸನ್ ಜೊತೆ ಪಬ್ಲಿಕ್ ಟಿವಿ ದಾವಣಗೆರೆ. ಕ್ಷೇತ್ರವನ್ನ ಗೆಲ್ಲುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಈ ಹಿನ್ನೆಲೆಯಲ್ಲಿ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ಗೆ ಅವರು ಹರ್ಷಗೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಈ ನಗರದ ಜನ ವೋಟ್ ಹಾಕ್ತಾರೆ ನೋಡ್ರಿ.